ಮುಂದಿನ ತಿಂಗಳು 24ರಿಂದ ಸಿರ್ಸಿ ಜಗತ್ ಪ್ರಸಿದ್ಧ ಮಾರಿಕಾಂಬಾ ದೇವಿಯ ಜಾತ್ರೆ ಪ್ರಾರಂಭವಾಗ್ತಾ ಇದೆ. ಸಿರ್ಸಿಯಲ್ಲಿ ದುರದೃಷ್ಟ ಅಂತಂದರೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯವೂ ಕೂಡ ಆಗಿಲ್ಲ. ಒಂದು ಶೌಚಾಲಯ ಕೂಡ ಸರಿ ಇಲ್ಲ. ತಾಯಿ ಏನು ಗದ್ದಿಗೆ ಕುತ್ಕೊಳ್ತಾರೆ, ಮಾರಿಕಾಂಬಾ ಗದ್ದಿಗೆ, ಅದು ಪಕ್ಕದಲ್ಲಿ ಒಂದು ಶೌಚಾಲಯ ಇದೆ, ಪೋಸ್ಟ್ ಆಫೀಸ್ ಪಕ್ಕ. ಆ ಶೌಚಾಲಯ ಹತ್ತಿರ ಹೋದರೆ ನಿಮಗೆ ವಾಮಿಟ್ ಬರ್ತದೆ. ಜನ ಎಲ್ಲಿ ಹೋಗಬೇಕು? ಬಂದಂತಹ ಭಕ್ತರು ಹೋದ ವರ್ಷ ನಾವು ನೋಡಿದ್ದೇವೆ, ದೇವಸ್ಥಾನ ಮುಂದುಗಡೆ ಸಾಲ ಮಲ್ಕೊಳ್ತಾರೆ, ಸಾವಿರಾರು ಜನ ಮಲ್ಕೊಳ್ತಾರೆ. ಸ್ನಾನಕ್ಕೆ ಎಷ್ಟೋ ಜನ ಕೋಟೆಕೆರೆಗೆ ಹೋಗ್ತಾರೆ. ಈಗಾಗಲೇ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿ ಕೋಟೆಕೆರೆ ಹೋಗ್ತಾ ಇದ್ದಾರೆ. ಯಾರಾದರೂ ಆ ಕೋಟೆಕೆರೆಯಲ್ಲಿ ಮುಳುಗಿ ಸತ್ತೋದ್ರೆ ಯಾರ ಗತಿ? ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇನೆ, ಮೂಲಭೂತ ಸೌಕರ್ಯ ಅಂತಂದರೆ ಕೇವಲ ರಸ್ತೆ ಮಾಡೋದಲ್ಲ. ಮೂಲಭೂತ ಸೌಕರ್ಯ ಅಂತಂದರೆ ಬಂದಂತಹ ಭಕ್ತರಿಗೆ ರಾತ್ರಿ ಮಲ್ಕೊಳ್ಳೋಕೆ ವ್ಯವಸ್ಥೆ ಮಾಡೋದು. ಮೂಲಭೂತ ಸೌಕರ್ಯ ಅಂದರೆ ಅವರಿಗೆ ಶೌಚಾಲಯ ವ್ಯವಸ್ಥೆ ಮಾಡೋದು. ಮೂಲಭೂತ ಸೌಕರ್ಯ ಅಂತಂದರೆ ಅವರಿಗೆ ಮಲ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡೋದು, ಅವರಿಗೆ ಊಟ ತಿಂಡಿಯನ್ನು ಕೊಡುವಂಥದ್ದು ಮೂಲಭೂತ ಸೌಕರ್ಯ. ಇದನ್ನು ತಾವು ಮಾಡಬೇಕು. ಹೋದ್ಸಲ ಅದು ಯಾವುದೋ ಹಣ ಬಂತು 300 ಕೋಟಿ. ಆ ಹಣವನ್ನು ತಾವು ಜಾತ್ರೆಗೆ ಅಂತ ತರಿಸ್ಕೊಂಡ್ರಿ, ಹೌದಲ್ಲ? ಆ ಜಾತ್ರೆಗೆ ಅಂತ ತರಿಸ್ಕೊಂಡು ಸುಮ್ಮನೆ ಎಲ್ಲೋ ಕೊಟ್ರಿ ಅದನ್ನು. ಅದ್ರ ಬದಲಿಗೆ ತಾವು ಅದೇ ಹಣವನ್ನು ಇಲ್ಲಿ ಇಟ್ಕೊಂಡಿದ್ದರೆ ಈ ಬಂದಂತಹ ಭಕ್ತರಿಗೆ ಮೂಲಭೂತ ಸೌಕರ್ಯ ಮಾಡ್ಬೋದಾಗಿತ್ತಲ್ವಾ? ನಾನು ಈಗ ಕೇಳ್ತಾ ಇದ್ದೇನೆ, ತಾವು ದಯಮಾಡಿ ಆ ಹಣವನ್ನು ತೆಗೆದುಕೊಂಡು ಬರಬೇಕು. ಈ ಸಲ ಒಂದು 5 ಕೋಟಿ ರೂಪಾಯಿನ ತಾವು ತರೋದ್ರ ಮುಖಾಂತರವಾಗಿ ಎಲ್ಲ ಮೂಲಭೂತ ಸೌಕರ್ಯವನ್ನು ಮಾಡಬೇಕು. ಎಲ್ಲೆಲ್ಲಿ ಚೌಟ್ರಿಗಳಿದೆಯೋ ಆ ಚೌಟ್ರಿಯನ್ನು ಬಾಡಿಗೆಗೆ ಪಡೆದು ಧರ್ಮಚಿತ್ರವಾಗಿ ಪರಿವರ್ತನೆ ಮಾಡಬೇಕು. ಎಲ್ಲೆಲ್ಲಿ ಖಾಲಿ ಜಾಗಗಳಿದೆಯೋ ಅಲ್ಲೆಲ್ಲ ಕುಂಭಮೇಳದಲ್ಲಿ ಮಾಡಿದ ರೀತಿಯಲ್ಲಿ ಟೆಂಟ್ಗಳನ್ನು ಹಾಕಿ ಜನಕ್ಕೆ ಇರ್ಲಿಕ್ಕೆ ವ್ಯವಸ್ಥೆ ಮಾಡಬೇಕು. ಇದು ತಮ್ಮ ಕರ್ತವ್ಯ ಆಗಿದೆ. ನಾನು ಮತ್ತೊಂದು ವಿಷಯ ಹೇಳ್ತೇನೆ. ಇತ್ತೀಚೆಗೆ ನಮ್ಮ ಸಿರ್ಸಿ ಶಾಸಕರಾದಂತಹ ಭೀಮಣ್ಣನವರು ಸಿದ್ದಾಪುರದಲ್ಲಿ ನೋವಿನ ಒಂದು ಮಾತನ್ನು ಹೇಳ್ತಾರೆ. ತಾರತಮ್ಯ ಮಾಡೋ ರೀತಿಯಲ್ಲಿ ಅನಿಸ್ತಾ ಇದೆ ಅನ್ನೋ ರೀತಿಯಲ್ಲಿ. ಯಾಕೆ ಅಂತಂದರೆ ಆ ಕರಾವಳಿ ಉತ್ಸವವನ್ನು ಮಾಡ್ತಾ ಇದ್ದೀರಿ, ಯಾರು ಸ್ವಾರ್ಥಕ್ಕೆ ಮಾಡ್ತೀರಿ? 8 ಕೋಟಿ ಖರ್ಚು ಮಾಡ್ತೀರಿ. ಇದು ಕ್ರಿಯಾ ಯೋಜನೆಗೆ 50 ಕೋಟಿ ಕ್ರಿಯಾ ಯೋಜನೆ ಮಾಡಿ ಕಳಿಸಿದ್ರೆ ಅದು ಯಾವುದನ್ನು ಕೂಡ ತಾವು ಅಪ್ರೂವ್ ಮಾಡ್ತಾ ಇಲ್ಲ, ಜನಕ್ಕೆ ಹಣ ಕೊಡ್ತಾ ಇಲ್ಲ, ನೀರಿಗೆ ರಸ್ತೆಗೆ ಹಣ ಕೊಡ್ತಾ ಇಲ್ಲ ಅಂಥೇಳಿ ನೋವಿನಿಂದ ಹೇಳಿದರು. ನನ್ನನ್ನು, ಒಬ್ಬ ಶಾಸಕನನ್ನು ತಾವು ಕರಾವಳಿ ಉತ್ಸವ ಕರೆದಿಲ್ಲ ಅಂತಲೂ ಕೂಡ ಹೇಳಿದರು. ಬಹಳ ತುಚ್ಛವಾಗಿ ಕಾಣ್ತಾ ಇದ್ದೀರಿ ಅಂಥೇಳಿ. ನಿಜಕ್ಕೂ ಕೂಡ ಈ ರೀತಿ ತಾರತಮ್ಯ ಸರಿಯಲ್ಲ. ಒಬ್ಬ ಜನಪ್ರತಿನಿಧಿಯಿಂದ ಇಷ್ಟು ಕೀಳಾಗಿ ಕಾಣಬಾರ್ದು. ಇವೆಲ್ಲವನ್ನು ಕೂಡ ಜನ ಗಮನಿಸ್ತಾ ಇದ್ದಾರೆ. ಮಂಕಾಳ ವೈದ್ಯರಿಗೆ ಮುಂದಿನ ದಿವಸ ತಕ್ಕ ಉತ್ತರವನ್ನು ಕೊಡ್ತಾರೆ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ನಾನು ಶಾಸಕರಾದಂಥ ಭೀಮಣ್ಣವರಿಗೆ ಹೇಳ್ತೇನೆ, ಈ ಸಿರ್ಸಿ ಜಾತ್ರೆ ಸಿರ್ಸಿ ಜನರ ಸ್ವಾಭಿಮಾನ ಪ್ರಶ್ನೆ. ತಾವು ಒಂದು 5 ಕೋಟಿ ರೂಪಾಯಿ ತರೋದ್ರ ಮೂಲಕವಾಗಿ ಸಿರ್ಸಿ ಜನರ ಸ್ವಾಭಿಮಾನ ಎತ್ತಿಡಿಬೇಕು. ಮತ್ತೆ ತಾವು ತಮ್ಮ ತಾಕತ್ತು ಏನು ಅಂಥೇಳಿ ಮಂಕಾಳ ವೈದ್ಯ ತೋರಿಸ್ಬೇಕು ಅಂಥೇಳಿ ಈ ಮೂಲಕ ಆಗ್ರಹ ಮಾಡ್ತೇನೆ. ಮತ್ತು ಹಲವಾರು ಏನೇನು ಆಗಬೇಕು ಅನ್ನೋದನ್ನೆಲ್ಲವನ್ನು ಕೂಡ ನಾನು ಪತ್ರಿಕಾ ಪ್ರಕಟಣೆಯನ್ನು ಕೊಡ್ತಾ ಇದ್ದೇನೆ. ತಾವು ಬರುವಂತಹ ಭಕ್ತರಿಗೆ ಜಾತ್ರೆ ಬರುವಂತಹ ಭಕ್ತರಿಗೆ ಮೂಲಭೂತ ಸೌಕರ್ಯವನ್ನು ತಾವು ಮಾಡಿಲ್ಲ ಅಂತಂದರೆ ಸಿರ್ಸಿ ಬರುವಂತಹ ಮಾರಿಕಾಂಬಾ ತಾಯಿಯ ಭಕ್ತರ ಸಲುವಾಗಿ ನಾನು ಫೆಬ್ರವರಿ 3ನೇ ತಾರೀಕಿನಿಂದ ಉಪವಾಸ ಸತ್ಯಾಗ್ರಹ ಕುಳಿತುಕೊಳ್ತೇನೆ ಅಂತೇಳಿ ಈ ಮೂಲಕ ಘೋಷಣೆ ಮಾಡ್ತಾ ಇದ್ದೇನೆ. ನಮಸ್ಕಾರ.